ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮತ್ತು ಮನೆಯವರೆಲ್ಲ ಅಜ್ಜಿಗೆ ಹುಷಾರಾಯಿತು, ಇನ್ನೇನು ಊರಿಗೆ ಹೋಗೋಣ ಅಂತ ಮಾತಾಡ್ತಿರ್ತಾರೆ. ಆದರೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಜ್ಯೋತಿಷ್ಯರು ಹೇಳಿರ್ತಾರಲ್ಲ, ಅಂದರೆ ಗುರುಗಳು, ಅವರು ಹೇಳಿರ್ತಕ್ಕಂಥ ಆ ಪೂಜೆನ ಮಾಡಬೇಕು ಅಂತ ಭೂಮಿ ಕೂಡ ಮುಂದಾಗ್ತಾಳೆ. ಯಾಕಂದರೆ ಸಾಹೇಬ್ರ ಒಂದು ಜೀವಕ್ಕೆ ಯಾವುದೇ ರೀತಿ ಅಪಾಯ ಆಗಬಾರ್ದು, ಈ ಒಂದು ವ್ರತನ ನಾನು ಕಂಪ್ಲೀಟ್ ಮಾಡಿ ಊರಿಗೆ ಹೋಗಬೇಕು ಅನ್ನೋದು ಭೂಮಿಯ ಒಂದು ಆಸೆ ಆಗಿರುತ್ತೆ. ಸೊ ನಾನು ಭೂಮಿಯಾಗಿ ಈ ವ್ರತ ಮಾಡಿದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಅಜ್ಜಿ ಸಾವಿರ ಪ್ರಶ್ನೆ ಮಾಡ್ತಾಳೆ. ಹಾಗಾಗಿ ಇದು ಗೊತ್ತಿಲ್ಲದಂಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಭೂಮಿ ಮತ್ತು ಮಯೂರಿ ಪ್ಲ್ಯಾನ್ ಮಾಡಿಕೊಂಡು ಊತಕ್ಕೆ ಹೋಗ್ತಾರೆ. ಮಡಿಯಿಂದ ಎಲ್ಲ ಸ್ನಾನ ಎಲ್ಲ ಮಾಡಿ ಹೋಗ್ತಾಳೆ. ಭೂಮಿ ಊತಕ್ಕೆ ಮಣ್ಣು ತೊಗೋಬೇಕಲ್ಲ, ಅಲ್ಲಿ ಆಲ್ರೆಡಿ ಈ ಭದ್ರನಿಗೆ ಫೋನ್ ಮಾಡಿ ಹಾವು ಥರ ಕೇಳಿರ್ತಾಳೆ ಈ ದೇವಯಾನಿ. ಆ ಭದ್ರ ನೋಡಿದರೆ ಎಂಥ ಹಾವು ಬೇಕು ಹೇಳಿ ಮೇಡಮ್, ಅಂಥ ಹಾವನ್ನ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಆಯಿತು, ಈ ಹಳ್ಳೀಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಹತ್ರ ಬಂದ್ಬಿಡು ಅಂತ ಹೇಳಿ ದೇವಯಾನಿ ಭದ್ರನಿಗೆ ಹೇಳ್ತಾಳೆ. ಭದ್ರ ಆಯಿತು ಮೇಡಮ್ ಅಂತ ಒಪ್ಕೋತಾನೆ. ಯಾಕಂದರೆ ಅವನಿಗೆ ಬೇಕಾಗಿರೋದು ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡ್ತಾ ಇರ್ತಾನೆ ಭದ್ರ. ಸರಿ ಅಂತ ಹೇಳ್ಬಿಟ್ಟು ತರ್ತಾರೆ. ಭೂಮಿ ಮಡಿಯಿಂದ ಹೋಗಿ ಉತ್ತದ ಮಣ್ಣು ತೊಗೋಬೇಕು. ಅಲ್ಲಿ ಒಂದು ಹಾವು ಬರುತ್ತೆ. ಹಾವು ಬಂದಾಗ ಮಯೂರು ಇದಳು ಎದುರ್ಕೊಂಡು ಭೂಮಿ ಹಾವು ಅಂತ ಹೇಳ್ತಾಳೆ. ಆಗ ಇದೆಲ್ಲ ಏನು ಮಾಡಲ್ಲ ಮಯೂರಿ, ಅಮ್ಮ ತಾಯಿ, ನಾನು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನನ್ನ ಗಂಡನ ಪ್ರಾಣಕ್ಕೋಸ್ಕರ ಈ ಒಂದು ಯಾವುದೇ ರೀತಿ ಅಪಾಯ ಬರಬಾರ್ದು ಅನ್ನೋಕ್ಕೋಸ್ಕರ ಈ ವ್ರತ ಮಾಡ್ತಾ ಇದ್ದೀನಿ, ನೀನೇ ಕಾಪಾಡಬೇಕು ಅಂತ ಹೇಳಿ ಕೈ ಮುಗಿತಾಳೆ. ಬಟ್ ಅದು ದೇವರವಾಗಿರುತ್ತೆ, ಅದೇನೂ ಮಾಡೋದಿಲ್ಲ ಭೂಮಿಗೆ. ಸೊ ಉತ್ತದ ಮಣ್ಣು ತೊಗೊಂಡೋಗಿ ಮಡಿಲಿಂದ ಮತ್ತೆ ತಿರ್ಗಾ ಪೂಜೆ ಮಾಡೋಕ್ಕೆ ಬರಬೇಕಲ್ವ. ಸೊ ಬಂದಾಗ ಈ ಭದ್ರ ಬೇರೆ ಹಾವನ್ನು ತಂದು ಬಿಡ್ತಾನೆ. ಆ ಹಾವು ಭೂಮಿಗೆ ಅಪಾಯ ಮಾಡುತ್ತಾ ಅನ್ನೋದೇ ಮುಂದಿನ ಒಂದು ತಿರುವಾಗಿರ್ತದೆ. ಈ ಕಡೆ ಅಜಿತ್ ನೋಡಿದ್ರೆ ಸತ್ಯಣ್ಣನಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ಸತ್ಯಣ್ಣ ಆದಷ್ಟು ಬೇಗ ನಾನು ಬರ್ತಾಯಿದ್ದೀನಿ, ನಾನು ಮತ್ತು ನೀನು ಅಜ್ಜಿ ಊರಿಗೆ ಹೋಗೋಣ, ಅಜ್ಜಿನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿದಾಗ, ಅಲ್ಲ ಕಣೋ ತುಂಬ ಕೆಲಸ ಇದೆ, ತುಂಬ ಬ್ಯುಸಿ ಅಂತ ಹೇಳಿದೆಯಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ. ಏನು ಮಾಡೋದು ಸತ್ಯಣ್ಣ, ನಮ್ಮ ಕೆಲಸನೇ ಹಾಗೆ ಅಲ್ವಾ, ಕೆಲಸ ಏನೋ ತುಂಬಾ ಇದೆ, ಆದರೆ ಏನು ಮಾಡೋಕ್ಕಾಗುತ್ತೆ, ನಾನು ಭೂಮಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಭೂಮಿನ ಕೂಡ ನೋಡಬೇಕು ಅನ್ನಿಸ್ತಾ ಇದೆ, ಹಾಗೆ ಅಜ್ಜಿನ ಕೂಡ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ತೇನೆ. ಸರಿ ಕಣ, ಆಯಿತು, ಆದಷ್ಟು ಬೇಗ ಬಾ ಅಂತ ಸತ್ಯಣ್ಣ ಕೂಡ ಹೇಳ್ತಾರೆ. ಈ ಕಡೆ ನಮ್ಮ ಶಾರದನಿಗೆ ಹಳೆ ನೆನಪುಗಳು ಬರಲಿ ಅಂತ ಲಿಂಗಮ್ಮಜ್ಜಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಳೆ. ಸೊ ಶಾರದನಿಗೂ ಕೂಡ ಸ್ವಲ್ಪ ಹಳೆ ನೆನಪುಗಳೆಲ್ಲ ಬಂದು ಹೋಗ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ಶಾರದನಿಗೆ ಹಳೆ ನೆನಪು ಇದೆಯಾ, ಅಥವಾ ಮರ್ತೋಗಿದ್ದಾಳ, ಅಥವಾ ದೇವಯಾನಿ ಬಂಡವಾಳನ ಬಯಲು ಮಾಡಬೇಕು ಅಂತ ಹೇಳಿ ಈ ರೀತಿ ನೆನಪಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾಳ. ಸೊ ಇದೊಂದು ನಿಜವಾಗ್ಲೂ ಕುತೂಹಲಕಾರಿ ಸಂಚಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಶಾರದಾ, ಇದು ನಿನಗೆ ನೆನಪಾಯ್ತಾ ಅಂತ ಕೇಳಿದಾಗ ತಲೆ ಅಲ್ಲಾಡಿಸ್ತಾ ಇರ್ತಾಳೆ ಶಾರದಾ. ಹೌದು ಅಂತ. ಯಾಕಂದರೆ ಶಾರದನಿಗೆ ನೆನಪಿದೆ, ಈ ದೇವಯಾನಿ ಬಣ್ಣನ ಬಯಲು ಮಾಡಬೇಕು, ಅಥವಾ ದೇವಯಾನಿಯಿಂದ ನನಗೆ ಅಪಾಯ ಇದೆ, ನನ್ನ ಮಗಳಿಗೆ ಅಪಾಯ ಇದೆ ಅಂತ ಸುಮ್ಮನೆ ಇದರೋ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಭೂಮಿ ಅಂತೂ ಪೂಜೆ ಮಾಡ್ತಾ ಇದ್ದಾಳೆ. ಆ ಹುತ್ತದಲ್ಲಿ ನಾಗ ಇದ್ದಾನೆ. ದೇವರಾವು ಏನು ಭೂಮಿಗೇನು ಮಾಡೋದಿಲ್ಲ, ಅದನ್ನು ಕೈಯಲ್ಲಿ ಹಿಡ್ಕೊಂಡ್ರೂ ಕೂಡ ಭೂಮಿಗೆ ಆಶೀರ್ವಾದನೆ ಮಾಡುತ್ತೆ ದೇವರ ನಾಗ. ಆದರೆ ಈ ಭದ್ರ ತಂದಿರ್ತಾನಲ್ಲ ವಿಷಕಾರಿ, ಸೊ ಅದು ಏನು ಮಾಡುತ್ತೆ ಅನ್ನೋದೇ ಒಂದು ಮುಂದಿನ ಒಂದು ನಿಜವಾಗ್ಲೂ ಭಯಾನಕ ತಿರುವು ಅಂತಲೇ ಹೇಳ್ಬೋದು. ಇನ್ನು ಅಜಿತ್ ಮತ್ತು ಸತ್ಯಣ್ಣ ಕೂಡ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಅಜಿತ್ ಮತ್ತು ಸತ್ಯಣ್ಣ ಬಂದು ಭೂಮಿನ ಕಾಪಾಡ್ತಾರ? ಭೂಮಿಗೆ ಪ್ರಾಣಾಪಾಯ ಇದೆಯಾ? ಈ ದೇವಯಾನಿ ಸಿಕ್ಬಿಡ್ತಾಳ? ಅಶ್ವಿನಿ ಬೇರೆ ಏನಂತಂದರೆ ಅಜಿತ್ಗೆ ತೊಂದರೆ ಏನೂ ಆಗಿರೋದಿಲ್ಲ, ಆದರೂ ಸತ್ಯಣ್ಣ ಸುಮ್ಮನೆ ಹೇಳಿರ್ತಾರೆ. ಆದರೂ ಈ ಅಶ್ವಿನಿ ಇದ್ದಾಳಲ್ಲ, ಅಜಿತ ಎಲ್ಲಿ ಸಿಗ್ತಾನೋ ಅಲ್ಲಿ ಅವನು ಹೊಡೆದಾಕಬೇಕು, ಕೊಚ್ಚಾಕಬೇಕು ಅಂತ ಕೂಡ ಅನ್ಕೋತಾ ಇದ್ದಾಳೆ. ಯಾಕಂತಂದರೆ ಈ ಕಡೆ ನಚ್ಚಿ ನೋಡಿದ್ರೆ ಅಂಜು ಪಾಲಾಗಿದ್ದಾನೆ, ಅಜಿತ್ ನೋಡಿದ್ರೆ ಭೂಮಿ ಪಾಲಾಗಿದ್ದಾನೆ. ಅವಳಿಗೆ ಒಟ್ಟಿನಲ್ಲಿ ಆ ಮನೆಯವ್ರ ಮೇಲೆ ಸೇರಿ ತಿರ್ಸ್ಕೊಳ್ಬೇಕು ಅನ್ನೋ ಕಿಚ್ಚು ಹೆಚ್ಚಾಗಿದೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಹಳನೇ ಮುಖ್ಯ. ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.